ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್, ನಿಮಗೆ ನಿಜವಾಗ್ಲೂ ಲೋನ್ನ ಅವಶ್ಯಕತೆ ಇತ್ತು ಅಂತಂದರೆ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೋಸ್ಕರ ಒಂದು ಒಳ್ಳೆ ಬ್ಯಾಂಕನ್ನು ತೊಗೊಂಬಂದಿದ್ದೀನಿ. ಎಸ್ ಗೈಸ್, ಈ ಒಂದು ವಿಡಿಯೋನಲ್ಲಿ ನಾನು ಯಾವುದೇ ಆ್ಯಪನ್ನು ತೊಗೊಂಬಂದಿಲ್ಲ, ಯಾವುದೇ ಲೋನ್ ಪ್ರೊವೈಡರ್ ಕಂಪನಿಯನ್ನು ತೊಗೊಂಬಂದಿಲ್ಲ. ನಿಮಗೋಸ್ಕರ ಒಂದು ಟ್ರಸ್ಟೆಡ್ ಬ್ಯಾಂಕನ್ನು ತೊಗೊಂಬಂದಿದ್ದೀನಿ. ಈ ಒಂದು ಬ್ಯಾಂಕಿಂದ ನೀವು ಇನ್ಸ್ಟಂಟಾಗಿ 1 ಲಕ್ಷದಿಂದ ಹಿಡಿದು 15 ಲಕ್ಷದವರೆಗಿನ ಇನ್ಸ್ಟಂಟ್ ಆಗಿರೋ ಪರ್ಸ್ನಲ್ ಲೋನನ್ನು ತೊಗೊಬೋದು ಗೈಸ್. ಎಸ್ ಗೈಸ್, ಈ ಒಂದು ಬ್ಯಾಂಕಿಂದ ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡಿಂದನೇ ಮನೆಯಿಂದನೇ ನೀವು ಅಪ್ಲೈ ಮಾಡ್ಕೊಂಬಿಟ್ಟು ಇನ್ಸ್ಟಂಟ್ ಆಗಿರೋ ಪರ್ಸ್ನಲ್ ಲೋನನ್ನು ತೊಗೊಬೋದು ಗೈಸ್. ನೀವೇನಾದರೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮ ಮನೆಯಲ್ಲಿ ಏನಾದರೂ ಎಮರ್ಜೆನ್ಸಿ ಇದೆನಾ, ಮೆಡಿಕಲ್ ಎಮರ್ಜೆನ್ಸಿ ಇದೆನಾ, ಅಥವಾ ಮದುವೆ ಇದೆನಾ, ಅಥವಾ ಏನಾದರೂ ನಿಮ್ಮದು ಎಕ್ಸ್ಪೆನ್ಸಸ್ ಇದೆನಾ, ಖರ್ಚಿದೆನಾ, ಅಥವಾ ಏನಾದರೂ ಇರ್ಬೋದು, ಇನ್ಸ್ಟಂಟ್ ಆಗಿರೋ ಲೋನ್ ಅನ್ನೋದು ಸಿಗುತ್ತೆ. ಎಸ್ ಗೈಸ್, ಸೊ ಆ ಒಂದು ಬ್ಯಾಂಕ್ನ ಹೆಸರು ಬಂದ್ಬಿಟ್ಟು ಬ್ಯಾಂಕ್ ಆಫ್ ಬರೋಡಾ ಅಂತ. ಈ ಒಂದು ಬ್ಯಾಂಕಿಂದಾನೇ ನೀವು ಲೋನ್ ಅನ್ನೋದನ್ನ ತೊಗೊಬೇಕಾಗಿರುತ್ತೆ. ಸೊ ಏನೆಲ್ಲ ಇಲ್ಲಿ ಎಲಿಜಿಬಿಲಿಟಿ ಇರುತ್ತೆ, ಏನೆಲ್ಲ ಪ್ರೋಸೆಸ್ ಇರುತ್ತೆ, ಎಲ್ಲವನ್ನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಪ್ಲೀಸ್, ನಿಮಗೆ ನಿಜವಾಗ್ಲೂ ನೀಡಿತ್ತು ಲೋನ್ದು ಅಂತಂದರೆ ನೀವು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ನಿಮಗೆ ಡೆಫಿನೆಟ್ ಆಗಿ ಲೋನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಗೈಸ್, ನೀವು ಬಹಳಷ್ಟು ಆ್ಯಪ್ಸ್ಗಳಲ್ಲಿ ಹಾಗೆ ಲೋನ್ ಪ್ರೊವೈಡರ್ ಕಂಪನಿಗಳಿಂದ ನೀವು ಲೋನನ್ನು ಅಪ್ಲೈ ಮಾಡಿರ್ತೀರ, ಎಲ್ಲೂ ಕೂಡ ನಿಮಗೆ ಲೋನ್ ಅನ್ನೋದು ಸಿಗ್ತಾ ಇರಲ್ಲ. ಸೊ ಈ ಒಂದು ವಿಡಿಯೋನ ನೀವು ಕೊನೆ ತನಕ ನೋಡಿದರೆ ನಿಮಗೆ ಡೆಫಿನೆಟ್ ಆಗಿ ಲೋನ್ ಅನ್ನೋದು ಸಿಗುತ್ತೆ ಗೈಸ್. ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಡೈರೆಕ್ಟ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ರೌಸರ್ ಮೇಲೆ ಓಪನ್ ಆಗ್ತೀರಾ, ಈ ಒಂದು ಸೈಟ್ ಮೇಲೆ ಬರ್ತೀರಾ ಗೈಸ್. ಓಕೆ, ಸೊ ಇಲ್ಲಪ್ಪ ಅಂತಂದರೆ ನೀವು ಬ್ರೌಸರ್ಗೆ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಕೊಬೋದು. ನಿಮ್ಮ ಕಡೆ ಕ್ರೋಮ್ ಬ್ರೌಸರ್ ಇರ್ಬೋದು ಅಥವಾ ಗೂಗಲ್ ಇರ್ಬೋದು. ಗೂಗಲ್ನಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಕೊಳ್ಳಿ ಬ್ಯಾಂಕ್ ಆಫ್ ಬರೋಡಾ ಲೋನ್ಸ್ ಅಂತ. ನಿಮಗೆ ಈ ರೀತಿಯಾಗಿ ಮೊದಲೇ ಸೈಟನ್ನೇ ನೋಡಲಿಕ್ಕೆ ಸಿಗುತ್ತೆ, ಬ್ಯಾಂಕ್ ಆಫ್ ಬರೋಡಾ .in/loans ಅಂದ್ಬಿಟ್ಟು. ಸೊ ಈ ಒಂದು ವೆಬ್ಸೈಟ್ಗೆ ನೀವು ಬರಬೇಕು ಗೈಸ್. ಓಕೆ, ಬಂದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ. ನೋಡ್ತಾ ಇರ್ಬೋದು, ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ. ಡಿಫ್ರೆಂಟ್ ಲೋನ್ಸ್ ಫಾರ್ ಡಿಫ್ರೆಂಟ್ ನೀಡ್ಸ್ ಅಂತ ಇದ್ದಾರೆ. ಇದು ನೋಡ್ತಾ ಇರ್ಬೋದು ಗೈಸ್, ಅಪ್ ಟು 90% ಫೈನಾನ್ಸಿಂಗ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ. ನೆಕ್ಸ್ಟು ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ಸ್, ನಿಮಗೆ ಇಂಟ್ರೆಸ್ಟ್ ರೇಟ್ ಕೂಡ ಇಲ್ಲಿ ಚೆನ್ನಾಗಿ ನೋಡಲಿಕ್ಕೆ ಸಿಗುತ್ತೆ. ನೆಕ್ಸ್ಟು ಕ್ವಿಕ್ ಪ್ರೊಸೆಸಿಂಗ್ ಕೂಡ ಇರುತ್ತೆ ಗೈಸ್. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಹೋಮ್ ಲೋನ್ಸ್ ಇದಾವೆ, ಗೋಲ್ಡ್ ಲೋನ್ಸ್ ಇದಾವೆ, ಪರ್ಸ್ನಲ್ ಲೋನ್ಸ್ ಇದೆ, ಹಾಗೆ ವೆಹಿಕಲ್ ಲೋನ್ಸ್ ಇದೆ, ಮುದ್ರಾ ಲೋನ್ಸ್ ಇದೆ, ಎಜುಕೇಷನ್ ಲೋನ್ಸ್ ಇದೆ, ಫಿನ್ಟೆಕ್ ಲೋನ್ಸ್ ಇದೆ, ಟ್ರೇಡರ್ಸ್ ಲೋನ್ಸ್ ಇದೆ, ಮೋರ್ಟ್ಗೇಜ್ ಲೋನ್ಸ್ ಇದೆ, ಅದರ್ ಲೋನ್ಸ್. ಓಕೆ, ಹಲವಾರು ಇಲ್ಲಿ ನಿಮಗೆ ಲೋನ್ಗಳು ನೋಡಲಿಕ್ಕೆ ಸಿಗ್ತವೆ. ಸೊ ಮೊದಲನೇದಾಗಿ ಈ ಒಂದು ವೆಬ್ಸೈಟ್ನ ಮೇಲೆ ಬಂದ ತಕ್ಷಣವೇ ನೀವು ಇಲ್ಲಿ ನೋಡ್ಕೊಬೇಕಾಗಿರೋದು, ನೋಡ್ತಾ ಇರ್ಬೋದು, ಈ ಒಂದು ವೆಬ್ಸೈಟು ಬ್ಯಾಂಕ್ ಆಫ್ ಬರೋಡಾದ ಅಫಿಷಿಯಲ್ ವೆಬ್ಸೈಟ್ ಗೈಸ್. ಓಕೆ, ಸೊ ಈ ಒಂದು ವೆಬ್ಸೈಟಲ್ಲಿ ನಾವು ಇವತ್ತು ಪರ್ಸ್ನಲ್ ಲೋನನ್ನು ತಗೊಳ್ಳೋಕ್ಕೆ ಹೊರಟಿದ್ವಿ. ಓಕೆ, ಸೊ ನಿಮಗೆ ಇಲ್ಲಿ ಹೋಮ್ ಲೋನ್ ಬೇಕು, ಗೋಲ್ಡ್ ಲೋನ್ ಬೇಕು ಅಂತಂದರೆ ನೀವು ತೊಗೊಬೋದು. ಅದಕ್ಕೆ ಮೆಥಡ್ ಸೇಮ್ ಇರುತ್ತೆ ಗೈಸ್. ಓಕೆ, ಸೊ ಈ ಒಂದು ಪರ್ಸ್ನಲ್ ಲೋನ್ ಏನಿದೆ ಇದು ಮೆಥಡೇ ಸೇಮ್ ಇರುತ್ತೆ. ಸೊ ನೀವು ಗೋಲ್ಡ್ ಲೋನ್ ಬೇಕಂದರೆ ಗೋಲ್ಡ್ ಲೋನ್ ಸೆಕ್ಷನ್ಗೆ ಹೋಗ್ಬಿಟ್ಟು ನೀವು ತೊಗೊಬೇಕು. ನಿಮಗೆ ಪರ್ಸ್ನಲ್ ಲೋನ್ ಬೇಕಂದರೆ ಪರ್ಸ್ನಲ್ ಲೋನಲ್ಲಿ ಬಂದ್ಬಿಟ್ಟು ನೀವು ತೊಗೊಬೇಕಾಗತ್ತೆ. ಮೊದಲದಾಗಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ನಿಮಗೆ ಪರ್ಸ್ನಲ್ ಲೋನ್ನಲ್ಲಿ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂತಂದರೆ ಮೆಡಿಕಲ್ ಎಮರ್ಜೆನ್ಸಿ ಸಿಗುತ್ತೆ. ನೆಕ್ಸ್ಟು ಸಿಬ್ಲಿಂಗ್ಸ್ ವೆಡ್ಡಿಂಗ್ ಅಂದರೆ ಮ್ಯಾರೇಜ್ ಇತ್ತು ನಿಮ್ಮ ಮನೆಯಲ್ಲಿ ಅಂತಂದರೆ ಅದಕ್ಕೂ ಪರ್ಸ್ನಲ್ ಲೋನ್ ಕೊಡ್ತಾರೆ. ನೆಕ್ಸ್ಟು ಇಲ್ಲಿ ಕೋವಿಡ್-19 ಲೋನ್, ಇವಾಗ ಕೋವಿಡ್-19 ಕೂಡ ಇದೆ ಅಲ್ಲ, ಸೊ ಅದ್ರ ಸಲುವಾಗೇ ಕೋವಿಡ್-19 ಲೋನ್ ಕೂಡ ನಿಮಗೆ ಬ್ಯಾಂಕ್ ಆಫ್ ಬರೋಡಾನವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲವನ್ನು ಸ್ಟಾರ್ಟ್ ಮಾಡಿದ್ದಾರೆ ಗೈಸ್, ಅದ್ರ ಸಲುವಾಗೇ ಇಲ್ಲಿ ಎಲ್ಲವನ್ನು ತೋರಿಸ್ತಾ ಇದ್ದಾರೆ. ಓಕೆ, ಸೊ ಮೊದಲೇದಾಗಿ ಇಲ್ಲಿ ಪರ್ಸ್ನಲ್ ಲೋನನ್ನು ನಾವು ತೊಗೊಳಕ್ಕೆ ಹೊರಟಿದ್ದೀವಿ. ನೋ ಮೋರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಮೊದಲೇದಾಗಿ ಈ ಒಂದು ಪರ್ಸ್ನಲ್ ಲೋನಲ್ಲಿ ಯಾವ ಥರದ ಲೋನ್ ಬರ್ತವೆ, ಹಾಗೆ ಏನೇನೆಲ್ಲ ಪ್ರೊಸೆಸಿಂಗ್ ಇರುತ್ತೆ, ಏನೇನೆಲ್ಲ ಎಲಿಜಿಬಿಲಿಟಿ ಇದೆ ಎಲ್ಲವನ್ನು ತಿಳ್ಕೊಂಬಿಡೋಣ. ಓಕೆ, ಸೊ ನೋ ಮೋರ್ ಮೇಲೆ ಮೊದಲನೇದಾಗಿ ನೀವು ಕ್ಲಿಕ್ ಮಾಡ್ಕೊಬೇಕು, ಆಮೇಲಿಂದ ನೀವು ಅಪ್ಲೈನ ಮಾಡ್ಕೊಬೇಕು. ಓಕೆ, ಸೊ ನೋಡ್ತಾ ಇರ್ಬೋದು, ಗೆಟ್ ಅ ಕ್ವಿಕ್ ಸೊಲ್ಯೂಷನ್ ಫಾರ್ ಅರ್ಜೆಂಟ್ ಫೈನಾನ್ಷಿಯಲ್ ನೀಡ್ಸ್ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಪರ್ಸ್ನಲ್ ಲೋನ್ ಅಂತ ಇದೆ. ಓಕೆ ಗೈಸ್, ಬ್ಯಾಂಕ್ ಆಫ್ ಬರೋಡಾ ಪರ್ಸ್ನಲ್ ಲೋನ್ ಅಂತ ಇದೆ. ಇಲ್ಲಿ ಲೋನ್ ಅಮೌಂಟ್ ಅನ್ನೋದು 1 ಲಕ್ಷದಿಂದ 15 ಲಕ್ಷ. ನಾನು ಆಲ್ರೆಡಿ ಹೇಳ್ದಾಗೆ 1 ಲಕ್ಷದಿಂದ ಹಿಡಿದು 15 ಲಕ್ಷದವರೆಗೆ ನಿಮಗೆ ಇನ್ಸ್ಟಂಟ್ ಆಗಿರೋ ಲೋನ್ ಅನ್ನೋದು ನಿಮಗೆ ಕೊಡ್ತಾರೆ ಗೈಸ್. ಓಕೆ, ಇಲ್ಲಿಂದಾನೇ ನೀವು ಅಪ್ಲೈ ಮಾಡ್ಕೊಬೋದು. ನಿಮ್ಗೆ ಏನಾದರೂ ಕೋವಿಡ್-19 ಲೋನ್ ಬೇಕು ಅಂತಂತಂದರೆ ಕೋವಿಡ್-19 ಲೋನ್ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಗೈಸ್. ಓಕೆ, ನಿಮಗೆ ಇಲ್ಲಿ 25,000ದಿಂದ 5 ಲಕ್ಷದವರೆಗಿನ ಕೋವಿಡ್-19 ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಓಕೆ, ನಿಮ್ಗೆ ಏನಾದರೂ ಕೋವಿಡ್-19 ಲೋನ್ ಬೇಕಿತ್ತಂದರೆ ಅದನ್ನು ತೊಗೊಬೋದು. ಸೊ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ, ನೀವು ಏನು ಕೋವಿಡ್-19 ಲೋನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಮಗೆ ಇಲ್ಲಿ ಜಸ್ಟ್ ಪರ್ಸ್ನಲ್ ಲೋನ್ ಸಿಕ್ಕರೆ ಸಾಕು. ನೆಕ್ಸ್ಟು ಪ್ರೀ ಅಪ್ರೂವ್ಡ್ ಲೋನ್, ಇದನ್ನು ಕೂಡ ನೀವು ತೊಗೊಬೋದು ಗೈಸ್. ನಿಮ್ಗೆ ಏನಾದರೂ ಪ್ರೀ ಅಪ್ರೂವ್ಡ್ ಲೋನ್ ಬೇಕಿತ್ತು ಅಂತಂದರೆ ಅದನ್ನು ಕೂಡ ತೊಗೊಬೋದು. ಓಕೆ, ಸೊ ಇದು 10,000ದಿಂದ ಹಿಡಿದು 5 ಲಕ್ಷದವರೆಗೆ ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ ಕೂಡ ನಿಮಗೆ ಬ್ಯಾಂಕ್ ಆಫ್ ಬರೋಡಾನವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಪರ್ಸ್ನಲ್ ಲೋನ್ ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಅನ್ನೋದನ್ನು ನೋಡ್ಬಿಡೋಣ. ಓಕೆ, ಸೊ ಮೊದಲನೇದಾಗಿ ಇಲ್ಲಿ ನೋ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ನಿಮಗೆ ಎಲ್ಲವನ್ನು ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಅಡ್ವಾಂಟೇಜಸ್ ಕೂಡ ಸಿಗ್ತಾ ಇದೆ. ನಿಮಗೆ ಕ್ರೆಡಿಟ್ ಕಾರ್ಡ್ಸ್ ಅಡ್ವಾಂಟೇಜಸ್ ಕೂಡ ನಿಮಗೆ ಈ ಒಂದು ಇದನ್ನು ಕೊಡ್ತಾ ಇದ್ದಾರೆ.
ಟೇಕ್ ಲೋನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಬೋದು. 21 ವರ್ಷ ಏಜ್ ಅನ್ನೋದು ಇದು ಏಜ್ ಲಿಮಿಟ್ ಅನ್ನೋದು ಸೆಟ್ ಮಾಡಿದ್ದಾರೆ. ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೂಡ ನಿಮಗೆ ಲೋನ್ ಅನ್ನೋದು ಕೊಡ್ತಾರೆ. ನೆಕ್ಸ್ಟ್ ಗೌರ್ಮೆಂಟ್ ಎಂಪ್ಲಾಯ್ ಕೂಡ ನೀವು ಆಗಿದ್ರೆ ಕೂಡ ಲೋನ್ ಅನ್ನೋದು ಪ್ರೊವೈಡ್ ನಿಮಗೆ ಮಾಡ್ತಾರೆ ಗೈಸ್. ಅದಲ್ಲದೆ ಇಲ್ಲಿ ನೋಡ್ತಾ ಇರ್ಬೋದು 1 ಲಕ್ಷದಿಂದ ಹಿಡಿದು 15 ಲಕ್ಷದವರೆಗಿನ ಲೋನ್ ಅನ್ನೋದು ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಜಸ್ಟ್ ನಿಮಗೆ ಅರ್ಬನ್ ಏರಿಯಾದಲ್ಲಿ ಯಾರ್ಯಾರು ಇರ್ತಾರೋ, ಮೆಟ್ರೋ ಸಿಟಿನಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆ ಇದು ಕೊಡ್ತಾರೆ. ನೀವು ಸೆಮಿ ಅರ್ಬನ್ ಏರಿಯಾ, ರೂರಲ್ ಏರಿಯಾದಲ್ಲಿ ಇದ್ರಿ ಅಂತಂದರೆ ನಿಮಗೆ ವೇರಿಯಸ್ ಆಗುತ್ತೆ ಗೈಸ್. ಓಕೆ, ಸೊ ಇಲ್ಲಿ 50,000ದಿಂದ ಹಿಡಿದು 15 ಲಕ್ಷದವರೆಗೆ ನಿಮಗೆ ಕೊಡ್ತಾ ಬರ್ತಾರೆ ಗೈಸ್. ಓಕೆ, ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಮಗೆ ಏರಿಯಾ ವೈಸ್ ಕೂಡ ಇವರು ಇದು ಮಾಡಿದ್ದಾರೆ. ಸೊ ನಿಮ್ಮದು ಬ್ಯಾಂಕ್ ಆಫ್ ಬರೋಡಾನಲ್ಲಿ ಅಕೌಂಟ್ ಇತ್ತಪ್ಪ ಅಂತಂದರೆ ನೀವು ಬ್ಯಾಂಕ್ ಆಫ್ ಬರೋಡಾನಲ್ಲಿ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿಂದನೇ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೋದು. ಎರಡು ಒಂದೇ, ಬಟ್ ನಿಮ್ಮ ಟೈಮ್ ಏನಾದರೂ ನೀವು ಸೇವ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಇಲ್ಲಿಂದ ಅಪ್ಲೈನ ಮಾಡ್ಕೊಬೋದು. ಅದಲ್ಲದೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಸೆಸಿಂಗ್ ಫೀಸ್ ಆಗಿರ್ಬೋದು ಅದು 2% ತೊಗೊತಾ ಇದ್ದಾರೆ ಪ್ಲಸ್ GST. ನೆಕ್ಸ್ಟ್ ನಿಮಗೆ ಲೋನ್ ಅಮೌಂಟ್ ಮ್ಯಾಕ್ಸಿಮಮ್ ಇಲ್ಲಿ 1000 ಪ್ಲಸ್ GST ತೊಗೊತಾರೆ. ನೆಕ್ಸ್ಟ್ 10,000 ಪ್ಲಸ್ ನಿಮಗೆ ಪ್ಲಸ್ GST. ಅಂದರೆ ಲೋನ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್, ಇದು ಎಷ್ಟು ಅನ್ನೋದು ಲೋನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಮಿನಿಮಮ್ ಇಷ್ಟಿರುತ್ತೆ, ಮ್ಯಾಕ್ಸಿಮಮ್ ಇಷ್ಟಿರುತ್ತೆ ಗೈಸ್. ಓಕೆ, 2% ಅನ್ನೋದು ಜೊತೆಗೆ ಇಲ್ಲಿ GSTನೂ ತೊಗೊತಾರೆ. ಓಕೆ, ಸೊ ಇದು ಒಂದು ಲೆಕ್ಕಕ್ಕೆ ಬೆಸ್ಟೇ, ಪ್ರೊಸೆಸಿಂಗ್ ಫೀಸ್ ಇದು ಭಾಳ ತೊಗೊಳಲ್ಲ. ಸೊ ಇಲ್ಲಿ ಎಲಿಜಿಬಿಲಿಟಿ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮದು ಎಂಪ್ಲಾಯೀಸ್ ಏನಾದರೂ ಇರುತ್ತೆ, ನೀವು ಗೌರ್ಮೆಂಟ್ ಇದ್ರೂ ಕೂಡ ನೀವು ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದ್ರು ನಿಮಗೆ ಲೋನ್ ಅನ್ನೋದು ಕೊಡ್ತಾರೆ ಗೈಸ್. ಓಕೆ, ಇದು ಒಂದು ಬೆನಿಫಿಟ್. ನೆಕ್ಸ್ಟು ನಿಮಗೆ ಇನ್ಶೂರೆನ್ಸ್ ಬೇಕಿತ್ತಂದರೆ ಇನ್ಶೂರೆನ್ಸ್ ಕೂಡ ನಿಮಗೆ 2 ಇಯರ್ಸ್ ಮಿನಿಮಮ್ ಇನ್ಶೂರೆನ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟು ಸೆಲ್ಫ್ ಎಂಪ್ಲಾಯ್ಡು ಪ್ರೊಫೆಷ್ನಲ್ಸು ನೀವೇನಾದರೂ ಇಂಜಿನಿಯರು ಎಲ್ಲರಿಗೂ ಇಲ್ಲಿ ಕೊಡ್ತಾರೆ. ಸೊ ಇಂಟ್ರೆಸ್ಟ್ ರೇಟ್ಸ್ ನೋಡೋದಾದರೆ ಗೈಸ್ ಇಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಕೂಡ ನಿಮಗೆ ಚೆನ್ನಾಗಿ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 2% ನಿಮಗೆ ಲೋನ್ ಅಮೌಂಟ್ ಜೊತೆಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ಸ್ ಫಾರ್ ಪರ್ಸನಲ್ ಲೋನ್ ಅಂತ ಇದೆ. 10.50% ಟು 12.50% ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಪ್ರೊಸೆಸಿಂಗ್ ಫೀಸು ಎಲ್ಲ ಕೊಟ್ಟಿದ್ದಾರೆ. ಓಕೆ, ಸೊ ನೋಡ್ಕೊಬೋದು. ಸೊ ನೆಕ್ಸ್ಟ್ ಇಲ್ಲಿ ಪ್ರೀ ಕ್ಲೋಸರ್ ಚಾರ್ಜಸ್ ನಿಲ್ ಗೈಸ್, ಯಾವುದೇ ಕ್ಲೋಸಿಂಗ್ ಚಾರ್ಜಸ್ ನಿಮಗೆ ನೋಡಲಿಕ್ಕೆ ತೊಗೊಳೋದಿಲ್ಲ. 1 lakh to 10 lakh ನಿಮಗೆ ಮೆಟ್ರೋ ಸಿಟಿನಲ್ಲಿ ಸಿಗುತ್ತೆ. ಸೊ ಆಲ್ರೆಡಿ ಹೇಳ್ದಾಗೆ ಇಲ್ಲಿ ನಿಮಗೆ ಟೆನ್ಯೂರ್ ಅನ್ನೋದು ನಿಮಗೆ ಎಷ್ಟು ಮಟ್ಟ ನಿಮಗೆ ಲೋನ್ ಅನ್ನೋದು ಕೊಡ್ತಾರೆ ಅಂದರೆ 48 to 60 months ಮಟ್ಟ ನಿಮಗೆ ಈ ಒಂದು ಲೋನನ್ನು ಕೊಡ್ತಾರೆ. ನಿಮಗೆ ಲಾಂಗ್ ಪೀರಿಯಡ್ ಬೇಕಿತ್ತು ಅಂತಂದರೆ ಇದು ಬೆಸ್ಟ್ ಗೈಸ್. ಓಕೆ, ಸೊ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಲೋನ್ ಏನಿದೆ ಇದು ಬೆಟರ್ ಗೈಸ್. ನಿಮಗೆ ಲೋನ್ ನೀವು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ, ಯಾಕೆಂದರೆ ಇಲ್ಲಿ 48 to 60 months ಅನ್ನೋದು ನಿಮಗೆ ಲೋನ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ, ಒಂದು ಬೆಟರ್ ಅಂತಲೇ ಹೇಳ್ಬೋದು. ಓಕೆ, ಸೊ ಅದಲ್ಲದೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಪ್ರೀಮಿಯಮ್ಸು ಅದೆಲ್ಲ ಕೊಟ್ಟಿದ್ದಾರೆ. ಸೊ ನಿಮ್ಮ ಅಕಾರ್ಡಿಂಗ್ ಇದನ್ನು ನೋಡ್ಕೊಂಬಿಟ್ಟು ನೀವು ಪ್ರೊಸೀಡನ್ನು ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಡಾಕ್ಯುಮೆಂಟೇಷನ್ಸ್ ಅಂತ ಇದೆ. ಪಾಸ್ಪೋರ್ಟನ್ನು ನಿಮ್ಗೆ ಇತ್ತಪ್ಪ ಅಂದರೆ ಅದು ಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ವ್ಯಾಲಿಡ್ ID ಕಾರ್ಡ್. ಓಕೆ, ನಿಮ್ಮದು ID ಕಾರ್ಡ್ ಇತ್ತಪ್ಪ ಅಂದರೆ ಅದು. ನೆಕ್ಸ್ಟು ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟು ಬಿಲ್, ನಿಮ್ಮದು ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ಗ್ಯಾಸ್ ಬಿಲ್ ಆಗಿರ್ಬೋದು ಅದು ಕೇಳ್ತಾರೆ. ನಿಮ್ಮದು ಪಾಸ್ಬುಕ್ಕು, ಬ್ಯಾಂಕ್ ಅಕೌಂಟ್ದು ಸ್ಟೇಟ್ಮೆಂಟ್ ನಿಮಗೆ ಕೇಳ್ತಾರೆ ಗೈಸ್. ನೆಕ್ಸ್ಟು ರೆಂಟ್ ಅಗ್ರಿಮೆಂಟ್ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದಿದ್ರೆ ನಡೆಯುತ್ತೆ. ಓಕೆ, ಸೊ ನೀವು ನೋಡ್ಕೊಳ್ಳಿ, ನಿಮ್ಮದು ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಎಲ್ಲರ ಕಡೆ. ನೆಕ್ಸ್ಟು ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಇರುತ್ತೆ. ಸೊ ಅದನ್ನು ನೀವು ಕೊಡ್ಬೋದು. ನೆಕ್ಸ್ಟು ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಪ್ರೂಫ್ ಸಲಹೆಗೆ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾ ಇದ್ದಾರೆ, ಆಧಾರ್ ಕಾರ್ಡು, ನೆಕ್ಸ್ಟು ID ಕಾರ್ಡ್ ಕೇಳ್ತಾ ಇದ್ದಾರೆ, ಡ್ರೈವಿಂಗ್ ಲೈಸೆನ್ಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಗೈಸ್. ಓಕೆ, ನೆಕ್ಸ್ಟು ಸ್ಯಾಲ್ರಿ ಸ್ಲಿಪ್ ಕೂಡ ಕೇಳ್ತಾರೆ ಗೈಸ್. 3 months ಸ್ಯಾಲ್ರಿ ಸ್ಲಿಪ್ ಕೂಡ ನಿಮ್ಮದು ಬೇಕಾಗುತ್ತೆ, ಇದು ಮ್ಯಾಂಡೇಟ್ರಿ ಗೈಸ್. ಓಕೆ, ನೀವೆಲ್ಲಿ ವರ್ಕ್ ಮಾಡ್ತೀರಾ ನೋಡಿ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಸ್ಯಾಲ್ರಿ ಸ್ಲಿಪ್ಪನ್ನು ಇಸ್ಕೊಳ್ಳಿ ಗೈಸ್. 3 months ಅವ್ರು ಕೊಡ್ತಾರೆ, ಅದನ್ನು ತೊಗೊಂಬಿಟ್ಟು ನೀವು ಅಪ್ಲೋಡನ್ನು ಮಾಡ್ಕೊಬೋದು ಇಲ್ಲಿ. ಓಕೆ, ಸೊ ನೆಕ್ಸ್ಟು ಗೈಸ್ ನಿಮ್ದು ಏನಾದರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇದ್ದರೆ ಅದನ್ನು ಕೂಡ ಅಪ್ಲೈ ಮಾಡ್ಕೊಬೋದು. ಅದನ್ನು ಕೇಳಿದರೆ ಕೂಡ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೇಳಿಲ್ಲ ಅಂತಂದರೆ ನೀವು ಇದು ಓನ್ಲಿ ಫಾರ್ ಸೆಲ್ಫ್ ಎಂಪ್ಲಾಯ್ಡ್ ಯಾರ್ಯಾರು ಇದ್ದಾರೆ ಅವರಿಗೆ ಇಲ್ಲಿ ಇದು ಟ್ಯಾಕ್ಸ್ ಏನಿರುತ್ತೆ ಅದನ್ನು IT ರಿಟರ್ನ್ಸನ್ನು ಕೇಳ್ತಾರೆ ಗೈಸ್, ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ. ಓಕೆ, ನೀವು ಸ್ಯಾಲ್ರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಕೇಳಲ್ಲ ಅನಿಸುತ್ತೆ. ಓಕೆ, ಸೊ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ, ಅದನ್ನು ನೀವು ಓದ್ಕೊಬೇಕಾಗತ್ತೆ. ಓಕೆ, ಸೊ ಗೈಸ್ ಇಷ್ಟಿರುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ಇಲ್ಲಿ ಟೋಲ್ ಫ್ರೀ ನಂಬರ್ಗೆ ಕೂಡ ಕಾಲ್ ಮಾಡ್ಕೊಂಬಿಟ್ಟು ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಬೋದು, ಅಥವಾ ನಿಮ್ಮ ನಿಯರ್ ಬೈ ಬ್ರಾಂಚ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳ್ಕೊಬೋದು. ಸೊ ಇದ್ರ ಮೇಲೆ ವಿಡಿಯೋ ಮಾಡಬೇಕು ಅಂತಂದರೆ ಕಾಮೆಂಟ್ನಲ್ಲಿ ತಿಳಿಸಿ ನನಗೆ. ಇದ್ರ ಬಗ್ಗೆ ಕೂಡ ನಾನು ವೀಡಿಯೋನ ಮಾಡ್ತೀನಿ, ಅಂದರೆ ಯಾವ ರೀತಿ ನೀವು ಅಪ್ಲೈ ಮಾಡ್ಕೊಬೇಕು ಪರ್ಸನಲ್ ಲೋನ್ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಕೂಡ ನಿಮಗೋಸ್ಕರ ಮಾಡ್ತೀನಿ ಗೈಸ್. ಕಮೆಂಟ್ನಲ್ಲಿ ತಿಳಿಸಿ. ನನಗೆ ಭಾಳಷ್ಟು ಕಮೆಂಟ್ ಬಂತು ಅಂತಂದರೆ ನಾನು ವೀಡಿಯೋನ ಮಾಡ್ತೀನಿ ಗೈಸ್. ಓಕೆ, ಸೊ ನೋಡಿ ಗೈಸ್, ಮತ್ತೆ ಹೇಳ್ತೀನಿ, ನಿಮಗೆ ನೀಡಿತು ಅಂತಂದರೆ ಮಾತ್ರ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಲೋನ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಗೈಸ್. ಸೊ ಗೈಸ್ ಇದೇ ಆಗಿರುತ್ತೆ ಇವತ್ತಿನ ವೀಡಿಯೋ. ಸೊ ಹೇಗೆನ್ನಿಸ್ತು ವೀಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ, ಅಲ್ಲಿ ತನಕ ಬಾಯ್.